ಬೆಳತನ ಕುತ್ಕೊಂಡು ನೋಟ್ಸ್ ಮಾಡ್ಕೊಂಡವ ಇನ್ನ ಚಂದ ಕುಂತ್ಕೊಂಡು ಓದ್ತೀನಿ. ಕಾಕ ನನ್ನ ಮ್ಯಾಲ ನಂಬಿಕೆ ಇಟ್ಟು ನನಗೆ ಓದ್ಸಾಕಚ್ಚನ. ಕಾಕನ ನಂಬಿಕೆ ಉಳಿಸ್ಕೋಬೇಕು ನಾನು. ಕಾಕನ ಹೆಸರು ತರ್ಬೇಕು ನಾನು. ಪಾರ್ವತಿ ಓದಾಕತ್ತೀನು? ಹ್ಞೂ ರೀ ಕಾಕ. ಇನ್ನ ಎಕ್ಸಾಮ್ ಹತ್ರ ಬಂದವ, ಚಂದಾಗ ಓದ್ಬೇಕು ನೋಡು. ಆಯ್ತು ರೀ ಕಾಕ. ಮತ್ತೆ ಯಾವಾರ ಬುಕ್ ಬೇಕಾಗೇನುವ ಹೇಳು. ಮತ್ತು ನಿಮ್ಮ ಚಿಕ್ಕವ್ವ ಒದರಾಡ್ತಾಳ ಅಂತೇಳಿ ಹೇಳೋದು ಬಿಟ್ಟಿವ. ಏನಿದ್ರು ನನ್ನ ಹತ್ರ ಹೇಳ್ಕೊ. ಅದು ಹಂಗೆ ನಿಮ್ಮ ಚಿಕ್ಕವ್ವ ವಟ 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 ಹಸ್ತಿರ್ತತಿ, ಅದ್ರದ್ದು ತಲೆಗೆ ಹಚ್ಕೊಳಕ್ಕೆ ಹೋಗ್ಬೇಡ. ಇಲ್ರಿ ಕಾಕ, ಹಂಗೇನಿಲ್ರಿ. ಹಂಗೇನಾರು ಬೇಕಂತಂದ್ರೆ ಕೇಳ್ತೀನಿ ತಗೋರಿ. ನಿನ್ನ ಕಡೆ ಸಣ್ಣ ಫೋನ್ ಐತಿವಾ, ಅದಕ್ಕೆ ನಿನಗಂತೇಳಿ ದೊಡ್ಡ ಫೋನ್ ತಂದಿನಿ, ತಗೋ. ಕಾಕ ನನಗೆ ಯಾಕ್ರಿ ಫೋನ್? ನನ್ನ ಹತ್ರ ಒಂದು ಸಾಂದ್ ಐತಲ್ರಿ, ಸಾಕ್ರಿ. ಆಟ್ ಸಣ್ಣ ಫೋನ್ ಹಲೋ ಅನ್ನೋ ಕಟ್ಟ ಐತಿವ. ಇದು ಎಲ್ಲ ಇಂಟರ್ನೆಟ್ ಯುಗ. ನಿನಗೆ ಏನಾರ ಬದುಕನ ಗೊತ್ತಾಗಂಗಿಲ್ಲ, ಅವಾಗ ಏನು ಮಾಡ್ತಿ, ಯಾರನ್ನ ಕೇಳ್ತಿ, ಹೌದಿಲ್ಲ? ಅದಕ್ಕೆ ಇದನ್ನ ಗೂಗಲ್ ಒಳಗೆ ಸರ್ಚ್ ಮಾಡಿದ್ರೆ ಎಲ್ಲ ಸಿಗ್ತಾವು. ಅದಕ್ಕೆ ನೀವು ಓದ್ಲಿ ಅಂತ ಹೇಳಿನ ತಂದೀನಿ. ಮತ್ತು ಇವು ನೋಡು, ಯೂಟ್ಯೂಬ್ನಾಗೆಲ್ಲ ಕ್ಲಾಸಸ್ ಇರ್ತಾವು, ಅವ್ನ ಅಟೆಂಡ್ ಮಾಡು. ನಿನಗೇನಾರ ಅರ್ಥ ಆಗ್ಲಿಕ್ಕಂದ್ರೆ ಗೂಗಲ್ ಒಳಗೆ ಸರ್ಚ್ ಮಾಡು, ಸಿಗ್ತಾವೆ. ಆದ್ರೂ ಕಾಕ ಇದನ್ನ ತರಬಾರ್ದಿತ್ತು ಬಿಡ್ರಿ. ಅಲ್ಲ, ಇಷ್ಟು ರೊಕ್ಕ ಕೊಟ್ಟು ಇದನ್ನ ಯಾಕೆ ತರಕ್ ಹೋದ್ರಿ? ನಾ ಹೆಂಗಾರ ಓದ್ತಿದ್ದೀನ್ರಿ. ನೋಡುವ, ನಮ್ಮಣ್ಣ ನನ್ನ ಕಷ್ಟಪಟ್ಟು ಓದಿಸಿದ. ನಮ್ಮ ಅಣ್ಣನ ಋಣ ತೀರ್ಸಾಕ ಇದು ಒಂದು ನನ್ನ ಕಾಲಾವಕಾಶ. ನೀನು ಶಾಣೆಕಿದಿ, ತಲೆ ಹುಷಾರು ಭಾಳ ಐತಿ ನಿಂದು, ನನಗೆ ಗೊತ್ತೈತಿ. ನೀ ಏನಾದರೂ ಒಂದು ಸಾಧನೆ ಮಾಡ್ತಿ ಅನ್ನೋದು ನನಗೆ ನಂಬಿಕೆ ಐತಿ. ಅದಕ್ಕೆ ಇದನ್ನೆಲ್ಲ ತಂದಿನಿ, ಒಲ್ಲೆ ಅನ್ಬಾರ್ದು, ಯೂಸ್ ಮಾಡು. ಹಂಗೆ ನೋಡಿಲ್ಲ, ಫೋನು ಎಷ್ಟು ಉಪಯೋಗ ಐತೋ ಅದರಿಂದ ದುರುಪಯೋಗನೂ ಹಂಗೈತಿವ. ಒಮ್ಮೆ ಈ ಫೋನಿನ ಹುಚ್ಚು ಹಿಡಿತಿ ಅಂದ್ರೆ ಮುಗಿದು ಹೋದ್ ಪಾರವ, ಓದಿನ ಕಡೆ ಲಕ್ಷಣ ಬರಂಗಿಲ್ಲ. ಮತ್ತು ಅದನ್ನೊಂದು ಹೇಳ್ತೀನಿ ನಾನು ನಿನಗೆ. ಇದೇನವ, ಓದಾಕ್ ಮಾತ್ರ ಇರಬೇಕು, ಏಟು ಆಟ ಬಳಸ್ಬೇಕು. ಹ್ಞೂ ಕಾಕ. ಈಗ ನೋಡಿ, ನಮ್ಮ ರೇಣವನ್ ಕೈಯಾಗ ಒಂದು ಹಿರಿಯ ಫೋನ್ ಐತಿ. ಅದ್ರಾಗ ಏನೇನು ಬರೀ ಅವ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಏನೇನೋ ಹಾಳು ಮೂಳು ನೋಡ್ಕೊಂತ ಓದೋದು ಬಿಟ್ಟು ಬಿಡ್ತಾಳ. ಈ ಸತಿ ನೋಡಿದಿಲ್ಲ 2 ಸಬ್ಜೆಕ್ಟ್ ಹೋಗಿದ್ದು. ಅದಕ್ಕೆ ಹೇಳೋದವ, ಫೋನು ಹಿತಮಿತವಾಗಿ ಬಳಸ್ಬೇಕು. ಇದು ಒಂಥರ ನಶೆ ಏರಿಸ್ಬಿಡುತ್ತೆ ಫೋನ್. ಅದಕ್ಕೆ ಹೇಳಾಕತ್ತೀನಿ ನಾನು ನನಗೆ. ಕಾಕ ನೀವು ಹೇಳೋದು ಅರ್ಥ ಆಗತ್ರಿ ನನಗೆ. ಆಯ್ತ್ರಿ, ಹಂಗೆ ಮಾಡ್ತೀನಿ ರೀ. ಇನ್ನೊಂದು ಪಾರವ್ವ, ನಾನು ಈ ಫೋನು ನಿನಗೆ ಕೊಡ್ಸೀನಿ ಅಂತೇಳಿ ನಿಮ್ಮ ಚಿಗವ್ ಗೊತ್ತಾಗಬಾರ್ದು. ಗೊತ್ತಾತಂದ್ರೆ ಮತ್ತು ಹರ್ಕೊಂಡ ತಿಂತಾಳ ನನ್ನ. ನಿಮ್ಮ ಚಿಗವ್ ಹೆಂಗದಾಳ ಅನ್ನೋ ಗೊತ್ತೈತಿಲ್ಲ. ಅಲ್ರಿ ಕಾಕ, ಈಗ ನೀವು ಕೊಡ್ಸಿಲ್ಲ ಅಂದ್ರೆ ಮತ್ತೆ ಯಾರು ಕೊಡ್ಸ್ಯಾರ ಅಂತ ಕೇಳಿದ್ರೆ ಏನಂತ ಹೇಳ್ರಿ ನಾನು? ಹೌದಲ್ಲ, ಆಕಿ ಒಂಥರ CID ಇನ್ಸ್ಪೆಕ್ಟರ್ ಇದ್ದಂಗೆ. ನಿಮ್ಮ ಚಿಗವ್ಗ ಒಂದು ಏನಾರು ಕಣ್ಣಿ ಬಿತ್ತಂದ್ರೆ ಮುಗಿದು ಹೋತು. ಅದನ್ನು ಪತ್ತೆ ಹಚ್ಚೋ ಮಟ್ಟ ಬಿಡಂಗಿಲ್ಲ ಆಕಿ. ಅಣ್ಣ ಕೊಡ್ಸ್ಯಾನ ಅಂತ ಹೇಳ್ಬಿಡು. ಅಯ್ಯೋ, ಸುಳ್ಳು ಹೇಳ್ಬೇಕಾರಿ? ಸುಳ್ಳು ಹೇಳಬೇಕು. ಅಣ್ಣಗೆ ಈ ವಿಷಯ ಹೇಳ್ತೀನಿ, ಅವನು ಸತ್ಯ ಹರಿ ಚಂದ್ರನ್ ತುಣುಕವ. ಅಣ್ಣಗೆ ಹೇಳ್ಬೇಕು. ಇಲ್ಲ ಅಂದ್ರೆ ಹೋಗಿ ಅಣ್ಣನ ಕೇಳ್ಬಿಡ್ತಾಳ ಆಕಿ ಡೈರೆಕ್ಟಾಗಿ. ತಗೋ ಇದನ್ನ ಇಟ್ಕೋ, ಮೊದ್ಲಿಕ್ಕೆ ಹೋಗಿ ಅಣ್ಣಗ ಅವ್ಗ ಅಪ್ಪಗ ಹೇಳ್ತೀನಿ ಸೂಕ್ಷ್ಮಾಗಿ. ಆಯ್ತ್ರಿ ಕಾಕ. ಪಾರವ, ನೋಡವ, ಓದಿದ್ದನ್ನ ನೆನಪಿಟ್ಕೋ. ನಿನಗೆ ಏನಾರು ತಿಳಿಲಿಕ್ಕಂದ್ರೆ 10 ಸಲ ಬರೀದು ತೆಗಿ, ಆತಾವ? ಆಯ್ತ್ರಿ ಕಾಕ. ಬರೀ ಮನಿ ದಗದ ಮಾಡಕ್ ಹೋಗ್ಬೇಡ. ನಿಮ್ಮ ಚಿಗವಾದ ಮಾಡ್ತಾಳ. ಸುಮ್ಮನೆ ನೀನು ಬರೀ ಇನ್ನು ಎಕ್ಸಾಮ್ ಟೈಮು ಬರೀ ದಗದ ಮಾಡ್ಕೊಂತ ಕುಂತಿ ಅಂದ್ರೆ ಅಲ್ಲೇ ಟೈಮ್ ವೇಸ್ಟ್ ಆಗ್ಬಿಡ್ತತಿ. ಇನ್ನು ಓದೋದ್ರ ಬಗ್ಗೆ ಭಾಳ ಗಮನ ಕೊಡವ ನೀನು. ಹಂಗೆ ನಿನ್ನ ಆರೋಗ್ಯದ ಬಗ್ಗೆನೂ ಗಮನ ವಹಿಸ. ಬೆಳತನ ಕುಂತ್ಕೊಂಡು ಓದ್ತಿ, ಮತ್ತು ಮನೆ ಕೆಲಸ ಎಲ್ಲ ಮಾಡ್ತೀವಿ ಮುಂಜಾನೆ, ಮತ್ತು ರೆಸ್ಟ್ ತೊಗೊಳೋದು ಯಾವಾಗ? ಮತ್ತು ಎಕ್ಸಾಮ್ ಟೈಮ್ನಾಗ ಹಿಂಗತಿ ಮಾಡ್ಕೊಂಡು ಎಕ್ಸಾಮ್ ಟೈಮ್ನಾಗ ನಿನ್ನ ಆರೋಗ್ಯ ಹದಗೆಡ್ತಂದ್ರೆ ಹೌದಿಲ್ಲ? ಅದಕ್ಕೆ ಆದಷ್ಟು ಕೆಲಸ ಕಡಿಮೆ ಮಾಡು. ಹ್ಞೂ ಕಾಕ. ಪರಕ, ಯೋ ಪರಕ, ಬಾಯಿಲೆ. ಏನ್ ಬೇಯವ್ವ ಹೋಗ್ಕೊಳಕತ್ತೀನಿ? ಯವ್ವ, ನಾನು ನೀನು ಕರಿತಿದ್ದಿಲ್ಲ, ಬಾರ ಯವ್ವ, ದಾಳಿ ಹೊಡಿಸ್ಲಿ. ಇವು ಹತ್ತಿ ಕಾಳು ಇಟ್ಟಿದ್ನಲ್ವೇ, ಎಲ್ಲಿಟ್ಟಿ ಅವನ್ನ? ಹತ್ತಿ ಕಾಳು ಇನ್ನು ಧನುರ್ ಮಾಸ ಬಂತು, ಇನ್ನು ನೆಸಿನಾಗ ಎದ್ದು ದೇವ್ರಿಗೆ ಹೋಗ್ಬೇಕು, ಪೂಜೆ ಕದ ತಗೊಂಡು ಹೋಗ್ಬೇಕಿತ್ತು. ಅಲ್ಲೇ ಇಟ್ಟಿನಿ ನೋಡ್ಬೇವ. ಅಲ್ಲೇ ಇಟ್ಟಿನಿ ಅಂತೀವ, ಸಿಗನವಲ್ಲು. ಒಂದಿಟ್ಟು ಬಂದು ಕೊಟ್ಟಿದ್ರ ಬರೋಬ್ಬರಿ ಹಾಕಿತ್ತು, ಬಾರ ನನ್ನವ. ಇದ್ಯಾರ್ದು ಬುಕ್ಕ? ಓಹೋ, IAS ಮಾಡಕೊಂಡ ಅಲ್ಲಿ ಹಾಕಿದಿರ್ಬೇಕು. ಏನೇನು ಬರ್ದಾಳ ನೋಡ್ತೀನಿ ತಡಿ. ಎಲ್ಲ ಇವಳ ಅಲ್ಲ, ನಿನ್ನೆರ ನೋಟ್ಸ್ ಸುಟ್ಟು ಹರಿದು ಹಾಕಿದ್ದೆ, ಹರಿದು ಹಾಕಿ ಸುಟ್ಟಿನಿ, ಮತ್ತಷ್ಟು ನೋಟ್ಸ್ ಮಾಡ್ಕೊಂಡಲ್ಲ. ಯಾವಾಗಾರ ಮಾಡ್ಕೊಂಡಿದ್ದಾಳ ಹಿಂಗ ತಂದಡಿಕೆ ನಾನು ಹಿಂದೆ ಹೋಗುತ್ತಾಳ. ಏನಾರ ಮಾಡ್ಬೇಕಲ್ಲ ನಾನು. ಏನು ಮಾಡಲಿ? ಹಂಗ ಮಾಡ್ತೀನಿ ತಡಿ. ಹರಿದು ಹಾಕಿನಿ. ಹೆಂಗೆ ಓದ್ತೀನಿ ನೋಡ್ತೀನಿ ನಾನು. ಹರಿದು ಹಾಕಿಂದ ಏನು ಓದ್ತಾಳ? ಮತ್ತು ಬೆಳತಾನ ನೋಟ್ಸ್ ಮಾಡ್ಕೊಂಡು ಕೂಡ್ಬೇಕಲ್ಲ. ಪರವಕ್ಕ, ನೀ ಎಷ್ಟ ಪ್ರಯತ್ನ ಪಟ್ಟು ನಿನ್ನ ಮಾತ್ರ ನಾ ಮುಂದಕ್ಕೆ ಹೋಗಕ್ಕೆ ಬಿಡಂಗಿಲ್ಲ. ತಡಿ, ಯಾರು ನೋಡ್ತೀನಿ. ಇಲ್ಲ, ಯಾರು ಬರ್ಬೇಕು? ಯಾರು ಇಲ್ಲ. ಹರಿದು ಹಾಕಿನಿ. ನಮ್ಮನೆ ಎದುರುಗಡೆ ಸಕ್ಕುಬಾಯಿ ಆಂಟಿ ಹೇಳಿದ್ದ ಬರೋಬ್ಬರಿ ಐತಿ. ನಿಂದ ಇದಕ್ಕಿದ್ದೀವಿ. ನಿನ್ನೆ ನೋಡಿದ್ರ ಸುಟ್ಟು ಹಾಕಿ ನಾನು ನೋಟ್ಸ್ ಮಾಡಿದ್ದನ್ನ ಇವತ್ತು ಮಾತ್ರ ಹರಿಯಾಕತ್ತೀಯ. ಇವತ್ತೈದು ತಡಿ ನಿನಗೆ. ರೇಣು, ಅಯ್ಯ ಶಿವನ ಸಿಕ್ಕಾಕೊಂಡೆ ಲೇವ ನಾನು. ರೇಣು, ಏನು ಮಾಡಕತ್ತಿದ್ದಿ ನೀನು?
ಅದು ಅದು ನೀನು ಏನು ನೋಟ್ಸ್ ಮಾಡ್ಕೊಂಡಿ ಅಂತ ನೋಡಕತ್ತಿದ್ನ ಪರೋಕ. ನೋಟ್ಸ್ ಏನ್ ಮಾಡಿದ್ನಿ ಅಂತ ನೋಡಕತ್ತಿದ್ಯೋ ಅಥವಾ ನನ್ನ ನೋಟ್ಸ್ ಹರಿದು ಹಾಕ್ಬೇಕಂತೇಳಿ ಮಾಡಕತ್ತಿದ್ಯೋ? ಇಲ್ಲವ, ನಾ ಯಾಕೆ ನಿನ್ನ ನೋಟ್ಸ್ ಹರಿದು ಹಾಕ್ಲಿ? ಇಲ್ಲ, ಹ್ಯಾಂಗ ನೋಟ್ಸ್ ಮಾಡ್ಕೊಂಡಾಳ ನಮ್ಮ ಅಕ್ಕ ಅಂತೇಳಿ ನೋಡಕತ್ತಿದ್ನಿ ಅಕ್ಕ. ತಾಯಿಲಿ ನೀ ಏಟದೇನೋ ಗೊತ್ತೈತಿ ನನಗೆ. ನಿನ್ನೆ ನನ್ನ ನೋಟ್ಸ್ ಹರಿದು ಸುಟ್ಟು ಹಾಕ್ಬೇಕಿ ನೀನ. ಇವತ್ತ ಮತ್ತೆ ಹರಿದು ಹಾಕ್ಬೇಕಂತ ಮಾಡಿದ್ಯಾ? ನಾನು ಬರೋಬ್ಬರಿ ಹೊತ್ತಿ ಬಂದೆ ಬೇಷಾತು. ಇಲ್ಲ ಅಂದ್ರೆ ಇವತ್ತು ನಾವು ಹರಿದು ಒಗಿತಿದ್ದೆ ಹೋದಿಲ್ಲ? ಇಲ್ಲವ ಪರೋಕ, ಏನ್ ಹೇಳಕತ್ತಿ ನೀನು? ನಾ ಯಾಕೆ ನಿನ್ನ ನೋಟ್ಸ್ ಹರಿದು ಹಾಕ್ಲಿವ? ನೋಡ್ ಪರೋಕ, ಸುಮ್ಮನೆ ಇಲ್ಲದೊಂದು ಇದ್ದದೊಂದು ಸುಳ್ಳು ಹೇಳಕ್ ಹೋಗ್ಬೇಡವ ನೀನು. ಸುಳ್ಳೊಂದು ಸೊಟ್ಟೊಂದು ಹೇಳಕ ನನಗೇನು ಹುಚ್ಚಿಡ್ದಿಲ್ಲ. ನನಗೆಲ್ಲ ಗೊತ್ತಾಗೈತಿ, ನನಗೆಲ್ಲ ಅರ್ಥ ಆಗೈತಿ. ಸುಮ್ಮನೆ ಇರು, ಸುಳ್ಳು ಹೇಳಬೇಡ ನನ್ನ ಹತ್ರ. ನಾನು ಕಷ್ಟಪಟ್ಟು ಮಾಡಿದ ನೋಟ್ಸನ್ನ ಹರಿದು ಹಾಕಿದೆಲ್ಲ ನಿನ್ನ ಮನಸ್ಸಾದ್ರೆ ಹೆಂಗ್ ಬಂತು? ನಾನು ನಿನಗೇನು ಅನ್ಯಾಯ ಮಾಡೀನಿ? ಇಲ್ವಾ, ನಾನು ಅಂಕರು ಹರಿದು ಹಾಕಿಲ್ಲ. ನೋಡಿಲ್ಲ, ಸುಳ್ಳು ಹೇಳಬೇಡ. ನನಗೆಲ್ಲ ಗೊತ್ತಾಗೈತಿ, ನಾ ಎಲ್ಲ ನೋಡೀನಿ. ಹಾ, ನೀ ಸುಳ್ಳು ಹೇಳಿದೆ ಅಂದ್ರೆ ಮತ್ತೆ ಮನೆಯವ್ರನ್ನೆಲ್ಲ ಸೇರಿಸಿ ಹೇಳ್ಬಿಡ್ತೀನಿ ಮತ್ತೆ ನಾನು. ನೋಡ್ರೇನು, ನಾ ಹೇಳ್ತೀನಿ. ನನ್ನ ಸೋಲ್ಸೋದಿತ್ತಂದ್ರ ನೀರ ಸೋಲ್ಸ. ಅದು ಬಿಟ್ಟು ಹಿಂಗತಿ ಮಾಡಕ್ ಹೋಗ್ಬೇಡ. ಕುಂತ್ಕೊಂಡು ಓದು. ಅದು ಬಿಟ್ಟು ನನ್ನ ತುಳಿಬೇಕಂತೇಳಿ ಹಿಂಗೆಲ್ಲ ಮಾಡ್ತಿಲ್ಲ. ನಿನಗೆ ಹೆಂಗಾರ ಮನಸ್ಸು ಬರ್ತತಿ? ಹೋರಾಡೋದಿತ್ತಂದ್ರೆ ಎದಿ ಕೊಟ್ಟು ಹೋರಾಡ. ಅದು ಬಿಟ್ಟು ಬೆನ್ನ ಹಿಂದ ಚೂರಿ ಹಾಕಕ್ ಹೋಗ್ಬೇಡ. ರೇನು, ನಾನು ನೀನು ಅಕ್ಕ ತಂಗಿ, ಹೊರಗ್ನವ್ರಲ್ಲ. ಒಳ್ಳೆ ಬುದ್ಧಿ ಕಲ್ಕೊ. ಅದು ಬಿಟ್ಟು ಕೆಡ್ಸೋ ಬುದ್ಧಿ ಕಲ್ಕೋಬೇಡ. ಬುಕ್ಕ ಸರಸ್ವತಿ ಇದ್ದಂಗ ಅಂತ ಬುಕ್ಕನ ಹರಿದು ಅದನ್ನ ಸುಡು ಅಂತ ಮನಸ್ಸಾದ್ರೆ ಹೆಂಗ್ ಬಂತ ನಿನಗ? ನಾನು ಎಷ್ಟು ಕಷ್ಟಪಟ್ಟು ನೋಟ್ಸ್ ಮಾಡ್ಕೊಂಡಿದ್ನಿ ಅನ್ನೋದು ಗೊತ್ತೈತೆ ನಿನಗ? ಅದು ಗೊತ್ತಿತ್ತಂದ್ರೆ ನೀ ಯಾಕೆ ಸುಟ್ಟು ಹಾಕಿದ್ದಿ ಬಿಡು. ನಾನು ಹೆಚ್ಚಿಗೆ ಏನು ಮಾತಾಡಂಗಿಲ್ಲ. ಇನ್ನೊಂದ್ಸತಿ ಇದ ರಿಪೀಟ್ ಆತಂದ್ರೆ ಮತ್ತೆ ನಾನು ಏನು ಮಾಡ್ತೀನಿ ನನಗ ಗೊತ್ತಿರಂಗಿಲ್ಲ. ನಾನು ಹೇಳ್ತೀನಿ, ಹುಷಾರಿಂದ ಇರು. ಒಳ್ಳೆ ಸಿಕ್ಕೊಂಡು ಈಕೆ ಕೈಯಾಗ ಇದು ಹೊತ್ತಿಗೆ ಬರ್ಬೇಕಾ ಈಕೆ? ಅಯ್ಯ, ನಾ ಏನು ಮಾಡೇ ಇಲ್ಲ. ನಮ್ಮ ಮಮ್ಮಿ ಮುಂದೆ ಹೇಳ್ತೀನಿ. ನನಗೆಲ್ಲ ಗೊತ್ತಾಯ್ತಾಳ. ಹೇಳೋಗ, ಯಾರ ಮುಂದೆ ಹೇಳ್ತಿ ಹೇಳೋಗ. ನಾನು ಹೇಳ್ತೀನಿ ಅಂತ. ನೀ ಏನೇನು ಮಾಡಿದೆ ಅಂತ ಹೇಳಿ. ಪಾರಿ, ಯಾಕೆ ಸಿಟ್ಟಿಗಿದ್ದಿಲ್ಲ? ಯಾಕೂ ಇಲ್ಲ. ಅದು ಬಿಡ, ನೀ ಏನ್ ಮಾಡಕತ್ತಿ? ಬಿಡ ಅದನ್ನ, ಬಿಡ. ನೀರ್ ತಗೊಂಡು ಎಲ್ಲಿ ಹೊಂಟಿ ನೀನು? ಅದು ಆಕಕ್ಕೆ ನೀರು ಕುಡ್ಸಾಕೊಂಟಿಲ್ಲವ. ಪಾಪ ಆಗಿಲಿಂದ ಒದರಾಕತೈತಿ. ಚಿಗಾವ್ ಬೇರೆ ಕೆಲಸ ಮಾಡಕತ್ತಿದ್ಲ. ಅದಕ್ಕೆ ಇದನ್ನೆಲ್ಲ ಯಾಕೆ ಮಾಡ್ತಿಲ್ಲ? ನಾವೆಲ್ಲ ಇಲ್ಲೇನ? ಬಿಡು, ಸರಿ ಬಿಡು. ನಾ ಎಲ್ಲ ಕುಡಿಸ್ಬರ್ತೇನೆ. ಸರಿ, ದನಕ್ಕೆ ನೀರು ಬೇಡ, ನೀವು ಓದ್ಕೊ. ನಂದೇನು ಗನಂದಾರಿ ಕೆಲಸ ಇಲ್ಲ. ಬರೀ ತಿನ್ನೋದು ಕುಂದ್ರೋದಂದ್ರೆ ಬ್ಯಾಸರ ಆಗತ್ತತ್ಲಿ ಅವ್ವ ನನಗೆ. ನಾನು ಕುಡಿಸ್ಬರ್ತೀನಿ, ನೀ ಸುಮ್ಮ ಓದ್ಕೊ. ಅಲ್ಲ, ನೀ ಎಲ್ಲ ಯಾಕೆ ಮಾಡ್ಬೇಕು? ಬಿಡು, ನಾ ಎಲ್ಲ ಮಾಡ್ತೀನಿ. ಸರಿ ಅವ ನೀಲವಕ್ಕ, ನೀ ಯಾಕೆ ಇದನ್ನು ಕೆಲಸ ಮಾಡಕತ್ತಿ? ಸರಿ, ನಾನೆಲ್ಲ ನೀರು ಕುಡಿಸ್ತೀನಿ. ಸರಿ, ದನಕ್ಕೆ. ನನ್ನ ಈ ಮನೆ ಹೆಣ್ಣಕ್ಕೆ ಅನ್ಕೊಂಡಿರಿ ಅಂದ್ರೆ ಮತ್ತೆ ನಾನು ಈ ಮನೆ ಕೆಲಸ ಮಾಡ್ಬಾರ್ದಾನ? ಹಂಗಲ್ಲಕ್ಕ, ಅದು ಹಂಗೂ ಇಲ್ಲ ಹಿಂಗೂ ಇಲ್ಲ. ನನಗೆ ಸುಮ್ಮನೆ ಕುಂದ್ರಕ್ಕೆ ಆಗಂಗಿಲ್ಲ. ನಿಮ್ಮಿಬ್ರದ್ದು ಓದೋದಿರುತ್ತೆ, ನೀವು ಓದ್ರಿ. ನಾನು ಅವನ ಕೈಯಾಗೆಲ್ಲ ಕೆಲಸ ಮಾಡ್ತೀನಿ ಆತ. ನೀವು ಸುಮ್ಮನೆ ಓದ್ಕೊ ಹೋರಿ. ಆದ್ರೂ ನೀನು ಈ ಕೆಲಸ ಮಾಡೋದು ಮಾಡುವಳಕ್ ಬಿಡು. ಮತ್ತೆ ಬಿಟ್ಟು ಊಟ ತಿಂತ ಮತ್ತೆ ಈಟ್ ಮಾಡೋದನ್ನ ಬಾಳನ? ಈ ಚಿಗವ್ ಅಂಕ್ರು ಏನು ಬುದ್ಧಿನೇ ಇಲ್ವಾ ಅಕ್ಕ? ಬಾಯಿ ಬಂದಂಗ ಮಾತಾಡ್ತಾಳ. ಕರೆಯಂದ್ರೆ ಈಕೆ ಬಾಯಿಗೆ ಆ ಪೇವ್ಕಿಗೆ ಹಾಕಿಬಿಡ್ಬೇಕು ನೋಡಿ. ಮ್ಯಾಗಿನ ತುಟಿಗೆ ತಾಗಿನ ತುಟಿಗೆ ಹಾಕಿ ಹಿಂಗೆ ಒತ್ತಿ ಬಿಡ್ಬೇಕು. ಪೇವ್ಕಿಗೆ ಹಾಕಿ ಅಲ್ಲ, ಬಾಯಿನ ಗಪ್ಪಾಗತ್ತೆ ನೋಡಿಕಿನ. ಚಿಗವ ಏನು ಅನ್ನಕತ್ತಿ ನೀನು? ಅಷ್ಟು ಕುತ್ಕೊಂಡು ತಿಂದ್ರೆ ಹೆಂಗೆ? ಮತ್ತೆ ಮನೆ ತಗದ ಮಾಡೋರು ಯಾರು? ಅದಕ್ಕೆ ನೀವು ನಾನು ನೋಡುವ ನೀಲವ, ತಪ್ಪು ತಿಳ್ಕೊಬೇಡ. ನಾನು ಈ ಅರ್ಥ ಹೇಳಿದೆ. ನಾ ಏನು ಮಾತಾಡಿದ್ರು ಅಪಾರ್ಥ ಮಾಡ್ಕೊಳಾರ ಭಾಳ ಮಂದಿ